ಹಾಯ್ ಸ್ಪರ್ಧಾರ್ಥಿಗಳೇ, ಆರ್ ಆರ್ ಬಿಯಲ್ಲಿ ಖಾಲಿ ಇರುವ ALP ಹುದ್ದೆ ಬಗ್ಗೆ ನಿನ್ನೆ ನೋಟಿಫಿಕೇಶನ್ ಬಗ್ಗೆ ತಿಳಿಸಿದ್ದೇನೆ ಮತ್ತು ಅದರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತ ಇಂದು ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಇದು ಅಪ್ಲಿಕೇಶನ್ ಡೇಟಾ 12/4/2025 ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು 11/5/2025 ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಮತ್ತು ಲಾಸ್ಟ್ ಪೇಮೆಂಟ 13/5/2025 ನಿಮಗೆ ಅವಕಾಶ ಇರ್ತದೆ. ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕನ್ನು ಮಾಡಿದರೆ 14/5/2025 23/5/2025 ನಿಮ್ಗೆ ಅಪ್ಲಿಕೇಶನ್ ಫಾರ್ಮನ್ನು ತಿದ್ದುಪಡಿ ಮಾಡೋಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಬನ್ನಿ ಹಾಗಾದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ನೋಡೋಣ. ಈಗ ಮೊದಲನೇದಾಗಿ ಫಸ್ಟ್ ಸ್ಟೇಜ್ ಒಳಗೆ CBT ಟೆಸ್ಟ್ ಇರುತ್ತೆ, ಅದರಲ್ಲಿ CBT 1 ಅಂತ. ಮತ್ತು ಇನ್ನು ಸೆಕೆಂಡ್ ಸ್ಟೇಜ್ ಒಳಗೆ CBT ಎಕ್ಸಾಮ್. CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇನ್ನು ಎರಡನೇದಾಗಿ ಸೆಕೆಂಡ್ ಸ್ಟೇಜ್ CBT 2. ಇನ್ನು ಥರ್ಡ್ ಒಳಗೆ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್, ಇದು CBAT. ಮತ್ತು ಇನ್ನು ನಾಲ್ಕನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಮತ್ತು ಇನ್ನು ಕೊನೆಯದಾಗಿ ಮೆಡಿಕಲ್ ಎಕ್ಸಾಮ್ ಇರ್ತದೆ. ನೋಡಿರಿ, CBT ಟೆಸ್ಟ್ ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಮತ್ತು ಯಾವ ರೀತಿ ಟೈಮಿಂಗ್ ಇರುತ್ತೆ ಅಂತ ನೋಡೋಣ. ಫಸ್ಟ್ ಸ್ಟೇಜ್ ನೋಡಿರಿ, ಮೊದಲನೇದಾಗಿ ಫಸ್ಟ್ ಸ್ಟೇಜ್ ಅದು CBT 1 ಒಳಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ. ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನೋಡಿರಿ. ಟೋಟಲ್ ಟೈಮಿಂಗ್ ಬಂದುಬಿಟ್ಟು 60 ನಿಮಿಷದ ಕಾಲ ಅವಕಾಶ ಇರುತ್ತೆ. 60 ನಿಮಿಷ ಅಂದ್ರೆ 1 ತಾಸು ನಮಗೆ ಟೈಮಿಂಗ್ ಇರುತ್ತೆ. ಮತ್ತು ಕ್ವಶನ್ಸ 75 ಕ್ವಶನ್ಸ್ ಇರ್ತಾವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 75. ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ, ಅಂದರೆ 75 ಮಾರ್ಕ್ಸಿನ 75 ಕ್ವಶನ್ಸ್ ಇರ್ತಾವೆ. ಇನ್ನು ಮತ್ತು ನೆಗೆಟಿವ್ ಮಾರ್ಕಿಂಗ 1/3 ನೆಗೆಟಿವ್ ಮಾರ್ಕಿಂಗ, 1 ರಾಂಗ್ ಆನ್ಸರ್ ಮಾಡಿದ್ರೆ ನಿಸರ್ಗೆ 1/3 ಪೆನಾಲ್ಟಿ ಅಂತೇಳಿ ಕಟ್ ಮಾಡ್ಕೋತಾರೆ. ಪಾಸಿಂಗ್ ಪರ್ಸೆಂಟೇಜ್ ಮತ್ತು ಅಥವಾ ಎಲಿಜಿಬಲ್ಗೆ ಎಷ್ಟು ಇರಬೇಕಂದ್ರೆ UR ಮತ್ತು EWS ಕ್ಯಾಂಡಿಡೇಟ್ ಆದರೆ 40% ತೊಗೊಂಡಿರಬೇಕು. ಮತ್ತು ಇನ್ನು OBC ಕ್ಯಾಂಡಿಡೇಟ್ ಆದರೆ 30% ತೊಗೊಂಡಿರಬೇಕು. ಇನ್ನು SC ಅಭ್ಯರ್ಥಿ 30%, ಇನ್ನು ST ಅಭ್ಯರ್ಥಿ 25% ತೊಗೊಂಡ್ರೆ CBT 1 ಎಕ್ಸಾಮ್ನಲ್ಲಿ ಪಾಸ್ ಅಂತ. CBT 1ನಲ್ಲಿ ಪಾಸಾಗಿ CBT 2ಗೆ ಕ್ವಾಲಿಫೈ ಆಗ್ತಾರೆ. CBT 1 ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ನೋಡ್ರಿ. ಮೊದಲನೇದಾಗಿ ಮೆಥಮೆಟಿಕ್ಸ್ ಒಳಗೆ ಯಾವ ಇರ್ತಾವಂದ್ರೆ ನಂಬರ್ ಸಿಸ್ಟಮ್ಸ್ ಇರ್ತೈತಿ, ಬಾರ್ಮಾಸ್ ನಿಯಮ, ಡಿಸ್ಕ್ಲಾಮ್ಸ, ಫ್ರ್ಯಾಕ್ಷನ್ಸ, LCM, HCF ಮತ್ತು ರೇಷಿಯೋ ಮತ್ತು ಪ್ರೊಪರೇಷನ್ನ, ಪರ್ಸೆಂಟೇಜಸ್ ಇರ್ತಾವೆ, ಮೆಜರ್ಮೆಂಟ್ಸ್ ಇರ್ತಾವೆ. ಮತ್ತು ಅವು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಇರ್ತದೆ ನೋಡಿರಿ. ಮತ್ತು ಇನ್ನು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇರುತ್ತೆ ಇದ್ರಾಗ. ಮತ್ತು ಸಿಂಪಲ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಇರ್ತಾವೆ, ಪ್ರಾಫಿಟ್ ಆ್ಯಂಡ್ ಲಾಸ. ಇವೆಲ್ಲ ಮೆಥಮೆಟಿಕ್ಸ್ ಸಬ್ಜೆಕ್ಟ್ ವೈಸ CBT 1 ಒಳಗೆ ಇರುತ್ತೆ. ಮತ್ತು BA ಒಳಗೆ ಮೆಂಟಲ್ ಎಬಿಲಿಟಿ ಒಳಗೆ ಯಾವ್ಯಾವ ಇರ್ತದೆ ಅಂದ್ರೆ ಎನಾಲಜಿಸ್, ಅಲ್ಫಾಬೆಟಿಕಲ್ ಮತ್ತು ನಂಬರ್ ಸೀರೀಸ್ ಇರ್ತಾವೆ, ಕೋಡಿಂಗ, ಡಿಕೋಡಿಂಗ, ಇದರಲ್ಲಿ ಮೆಂಟಲ್ ಎಬಿಲಿಟಿ ಒಳಗೆ ಇರ್ತಾವೆ. ಇನ್ನು ಜನರಲ್ ಸೈನ್ಸ್ ಯಾವ್ಯಾವ್ದು ಇರ್ತಂದ್ರೆ ಫಿಸಿಕ್ಸ್ ಇರ್ತೈತಿ, ಕೆಮಿಸ್ಟ್ರಿ ಇರ್ತೈತಿ, ಮತ್ತು ಲೈಫ್ ಸೈನ್ಸ್ 10th ಸ್ಟ್ಯಾಂಡರ್ಡ್ ಲೆವೆಲ್ ಇರುತ್ತೆ. ಅಂದರೆ 10ನೇ ತರಗತಿ ಲೆವೆಲ್ ಇರಬೇಕಾದ ಸೈನ್ಸ ಜನರಲ್ ಸೈನ್ಸ್ ಒಳಗೆ ಇರುತ್ತೆ. ಇನ್ನು ಜನರಲ್ ಅವೇರ್ನೆಸ್ನೊಳಗೆ ಏನೇನು ಇರ್ತಾವೆ ಅಂದ್ರೆ ಕರೆಂಟ್ ಅಫೇರ್ಸ್ ಇರುತ್ತೆ, ಸೈನ್ಸ್ ಮತ್ತು ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇರುತ್ತೆ, ಕ್ರೀಡೆ, ಕಲ್ಚರ್, ಸಂಸ್ಕೃತಿ, ಪರ್ಸನಾಲಿಟೀಸ, ವ್ಯಕ್ತಿತ್ವ, ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಪಾಲಿಟಿಕ್ಸ್ ರಾಜಕೀಯ ಬಗ್ಗೆ ಇರುತ್ತೆ. ಎಲ್ಲ ಉಳಿದ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಗ್ಗೆ ಜನರಲ್ ಅವೇರ್ನೆಸ್ನೊಳಗೆ ಇರ್ತದೆ. ಸೆಕೆಂಡ್ ಸ್ಟೇಜ್ CBT 2 ನೋಡ್ರಿ. CBT 2 ಒಳಗೆ 2 ಭಾಗ ಮಾಡ್ತಾರೆ, ಪಾರ್ಟ್ A ಮತ್ತು ಪಾರ್ಟ್ B. ಮತ್ತು 2 ಭಾಗ ಸೇರಿಸಿ ಟೋಟಲ 2 ತಾಸು 30 ನಿಮಿಷ ಕೊಟ್ಟಿರ್ತಾರೆ. ಮತ್ತು ಟೋಟಲ್ ಕ್ವಶನ್ಸ A ಮತ್ತು B ಕೂಡ 175 ಕ್ವಶನ್ಸ ಇರ್ತಾವೆ ರೀ. ಅದರಲ್ಲಿ ಪಾರ್ಟ್ A ಬಂದರೆ ಪಾರ್ಟ್ A 90 ನಿಮಿಷಗಳ ಕಾಲ ಅವಕಾಶವಿರ್ತೈತಿ, ಅದರಲ್ಲಿ 100 ಕ್ವಶನ್ಸ್ ಇರ್ತಾವೆ. ಇನ್ನು ಪಾರ್ಟ್ B ಒಳಗೆ 60 ನಿಮಿಷ ಇರ್ತೈತಿ, ಇದರಲ್ಲಿ 75 ಕ್ವಶನ್ಸ್ ಇರ್ತಾವೆ. ಪಾರ್ಟ್ A ಮತ್ತು ಪಾರ್ಟ್ B ಕೂಡಿಸಿ 175 ಕ್ವಶನ್ಸ್ ಇದ್ದು 2 ತಾಸು 30 ನಿಮಿಷಗಳ ಕಾಲ ಅಭ್ಯರ್ಥಿಗೆ ಅವಕಾಶ ಇರ್ತದೆ. ಮತ್ತು ಇದರಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಒಂದು ಆನ್ಸರ್ ತಪ್ಪಾದರೆ 0.25 ಪೆನಾಲ್ಟಿ ಕಟ್ ಆಗತ್ತೆ ನೋಡ್ರಿ. ಇನ್ನು CBT 2 ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ನೋಡೋಣ. ಮ್ಯಾಥಮೆಟಿಕ್ಸ ಸೇಮ್ ಇರ್ತದೆ CBT 1 CBT 2 ಒಳಗೆ. ಮತ್ತು ಇನ್ನು CBT 2 ಒಳಗೆ ಜನರಲ್ ಇಂಟೆಲಿಜೆನ್ಸ ಅಥವಾ ರೀಸನಿಂಗ್ ಇರ್ತದೆ.
ಮತ್ತು ಮೂರನೇದಾಗಿ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ ಇರ್ತದೆ ರೀ. ಇನ್ನು ಸಿಲೆಬಸ್ ಪಾರ್ಟ್ ಬಿ ಒಳಗೆ ಅಭ್ಯರ್ಥಿ ಮಿನಿಮಮ್ ಕ್ವಾಲಿಫೈ ಪರ್ಸೆಂಟೇಜ್ 35% ತೊಗೊಂಡು ಅಭ್ಯರ್ಥಿ ಪಾಸಿಗಿರ್ಬೇಕು. ಎಲ್ಲ ಕ್ಯಾಂಡಿಡೇಟ್ಗೂ 35% ಪಾಸಿಂಗ ಕಂಪಲ್ಸರಿ ಆಗಿರ್ತದೆ. ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಒಳಗೆ ಅಭ್ಯರ್ಥಿಗಳು ಯಾವುದೇ ಕ್ಯಾಂಡಿಡೇಟ್ ಆಗಲಿ 42 ಮಾರ್ಕ್ಸ್ ತೊಗೊಂಡ್ರೆ ಟೆಸ್ಟ್ ಒಳಗೆ CBAT ಕ್ವಾಲಿಫೈ ಆದಂಗೆ ರೀ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೋಡಿರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರ್ಬೇಕಂದ್ರೆ ಪಾರ್ಟ್ ಎ ಒಳಗೆ CBT 2 ಕ್ವಾಲಿಫೈ ಆಗಿರಬೇಕು ಮತ್ತು ಪಾರ್ಟ್ ಬಿ ಒಳಗೆ CBT 2 ಕ್ವಾಲಿಫೈ ಆಗಿ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ಗೆ ಅಭ್ಯರ್ಥಿ ಪಾಸಾಗಿದ್ದರೆ ಶಾರ್ಟ್ ಲಿಸ್ಟ್ ಒಳಗೆ ಅಭ್ಯರ್ಥಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಲಾಗುವುದು. ರೀತಿ ಅಪ್ಲೈ ಮಾಡಬೇಕಂದ್ರೆ ಅಭ್ಯರ್ಥಿ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನನ್ನು ಅಫಿಷಿಯಲ್ ವೆಬ್ಸೈಟ್ ಅದ RRBC ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಥ ಯಾವುದೇ ವಿಷಯದ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.